ಮನೆಯಲ್ಲಿ ಪ್ರೀತಿ ನಿರಾಕರಿಸದಕ್ಕೆ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ನಡೆದಿದೆ. ಮನೆಯಲ್ಲಿ ಯಾರು ಇಲ್ಲದೆ ಇರಬೇಕಾದ್ರೆ ನೇಣಕ್ಕೆ ಶರಣಾಗಿದ್ದಾರೆ ಪ್ರೇಮಿಗಳು. 19 ವರ್ಷದ ನದಿಯಾ, 21 ವರ್ಷದ ನಾಗೇಂದ್ರ ಆತ್ಮಹತ್ಯೆಗೆ ಶರಣಾದಂತಹ ಲವರ್ಸ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಪೊನ್ನಾಚಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪಾಲಾರ್ ಗ್ರಾಮದ ನದಿಯಾ ಜೊತೆ ನಾಗೇಂದ್ರನ ಪ್ರೇಮಾಂಕುರ ಆಗಿತ್ತು. 3 ದಿನಗಳ ಹಿಂದೆ ನಾಗೇಂದ್ರನ ಜೊತೆ ಪೊನ್ನಾಚಿಗೆ ಹೋಗಿದ್ರು ನದಿಯಾ. 3 ದಿನಗಳ ಹಿಂದೆ ಮಲೆ ಮಹದೇಶ್ವರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. ದೂರು ದಾಖಲಾದ ಬೆನ್ನಲ್ಲೇ ಹೆದರಿ ಆತ್ಮಹತ್ಯೆಗೆ ಶರಣಾಗಿರೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಮಲೆ ಮಹದೇಶ್ವರ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನಿಸಲಾಗಿದೆ. ಮನೆಯಲ್ಲಿ ಪ್ರೀತಿ ನಿರಾಕರಿಸದಕ್ಕೆ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿರೋ ದುರ್ಘಟನೆ ನಡೆದಿದೆ. 19 ವರ್ಷದ ನದಿಯಾ ಮತ್ತು 21 ವರ್ಷದ ನಾಗೇಂದ್ರ ಆತ್ಮಹತ್ಯೆಗೆ ಶರಣಾದಂತಹ ಲವರ್ಸ್. ಪ್ರೀತಿ ಅಂದ್ರೆ ಏನು ಅನ್ನೋದೇ ಇನ್ನೂ ಅರ್ಥ ಇರಲ್ಲ. ದೂರು ದಾಖಲಾಗಿತ್ತು ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಪಾಲಾರ್ ಗ್ರಾಮದ ನದಿಯಾ ಜೊತೆ ನಾಗೇಂದ್ರನಿಗೆ ಪ್ರೇಮಾಂಕುರ ಆಗಿತ್ತು. 3 ದಿನಗಳ ಹಿಂದೆ ನಾಗೇಂದ್ರನ ಜೊತೆ ಪೊನ್ನಾಚಿಗೆ ನದಿಯಾ ಹೋಗಿದ್ರು. 3 ದಿನಗಳ ಹಿಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ದೂರು ದಾಖಲಾದ ಬೆನ್ನಲ್ಲೇ ಹೆದರ್ಕೊಂಡು ಇಬ್ರು ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀನಿವಾಸ್, ಪ್ರೀತಿ ನಿರಾಕರಿಸದಕ್ಕೆ ಪ್ರೇಮಿಗಳಿಬ್ರು ಆತ್ಮಹತ್ಯೆ ಮಾಡ್ಕೊಂಡಿರೋ ದುರ್ಘಟನೆ ನಡೆದಿದೆ. ಸದ್ಯ ಈ ಘಟನೆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಶ್ರೀನಿವಾಸ್? ಇಲ್ಲಿ ಹನೂರು ತಾಲೂಕಿನ ಒಂದು ಕಾಡಂಚಿನ ಗ್ರಾಮವಾದ ಪೊನ್ನಾಚಿ ಅನ್ನೋ ಒಂದು ಗ್ರಾಮದಲ್ಲಿ ಇಬ್ರು ಪ್ರೇಮಿಗಳು ಒಂದೇ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನೇಣು ಬಿಗಿದ ಸ್ಥಿತಿನಲ್ಲಿ ಏನು ಶವಗಳು ಪತ್ತೆಯಾಗಿರ್ತಕ್ಕಂಥದ್ದು. ಇವರಿಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಈಗ ಪೊಲೀಸ್ನವರು ದೃಢಪಡಿಸಿದ್ದಾರೆ. ಬಟ್ ಅದರಲ್ಲಿ ಪೊನ್ನಾಚಿಯ ನಾಗೇಂದ್ರ ಮತ್ತೆ ಏನು ಪಾಲಾರ್ ಗ್ರಾಮದ ನದಿಯಾ ಅನ್ನತಕ್ಕಂಥವ್ರು ಇವರಿಬ್ರು ಕೂಡ ಅಂದ್ರೆ ಏಜು ಸಹ 19 ಮತ್ತು 22ರ ಏಜ್ನವರು. ಸೊ ಈ ನೆಲೆ ಇವರು ಇಬ್ರು ಒಬ್ರಿಗೊಬ್ರು ಪ್ರೀತಿಸಿದ್ರು ಮೊದ್ಲಿಂದ. ಆದ್ರೆ ಕಳೆದ 3 ದಿನದಿಂದ ಇವರಿಬ್ರು ಎಸ್ಕೇಪ್ ಆಗಿದ್ರು ಅಂತಕ್ಕಂಥದ್ದು. ಅಂದ್ರೆ ಅವನು ಅಲ್ಲಿಂದ ಪಾಲಾರಿಂದ ಕರ್ಕೊಂಡು ಹುಡುಗಿನ ಇಲ್ಲಿ ಏನು ಪೊನ್ನಾಚಿಗೆ ಬಂದಿದ್ದ ಅಂತಕ್ಕಂಥದ್ದು. ಅದ್ರ ನಂತರ ಅವ್ರ ತಂದೆ ಏನ್ ನದಿಯ ತಂದೆ ಗೊತ್ತಿಲ್ಲದೆ ಎಲ್ಲಿ ಸಿಕ್ತಾ ಇದ್ದಾಗ ಒಂದು ಕೇಸ್ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ರು ಪೊಲೀಸ್ ಠಾಣೆಗೆ. ಈ ರೀತಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ ಸದ್ಯದ ಪ್ರಕಾರ ಅವ್ರಿಬ್ರು ಮದುವೆಗೆ ಮನೆಯವರಿಂದ ಏನಾದ್ರು ವಿರೋಧ ಇತ್ತಾ, ಆ ಹಿನ್ನೆಲೆಯಲ್ಲಿ ಓಡ್ ಬಂದಿದ್ರ ಇವರು ಅಂತಕ್ಕಂಥದ್ದು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ SP ಮುತ್ತುರಾಜ್ ಅವರು ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಆ ಶವಗಳನ್ನ ಕೂಡ ತಂದು ಅಂದ್ರೆ ಸಿಮ್ಸ್ ಹಾಸ್ಪಿಟಲ್ ಚಾಮರಾಜನಗರ ತರುವಂತ ಪ್ರಯತ್ನಗಳು ಕೂಡ ಈಗ ನಡೀತಾ ಇದಾವೆ. ಸಿಂಧರ. ಆಲ್ ರೈಟ್ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.